ಎಸ್ ಇಲ್ಲಿ ತನಕ 45 ಸಿನಿಮಾದ ಪ್ಯಾನ್ ಇಂಡಿಯಾ ಪ್ರಚಾರವನ್ನು ನೋಡಿದರೆ ಮುಂಬೈ, ಚೆನ್ನೈ, ಹೈದರಾಬಾದ್ ಈಗ ಎಲ್ಲ ಕಡೆ ಹೋಗೋದ ಕಡೆ ಎಲ್ಲ ಸಿನಿಮಾದ ಹವಾ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗಿದೆ. ಈಗ ಇಂಟರ್ನ್ಯಾಷನಲ್ ವೇದಿಕೆಗೆ ಹೋಗುವಂಥ ಸಂದರ್ಭ. ಸೊ ಅದೇನು ಅಂತ ಮಾತನಾಡೋಕ್ಕೆ ಖುದ್ದು ನಮ್ಮ ಜನ್ಯ ಅವರೇ ಇದ್ದಾರೆ. ಅದು ಕೂಡ ಕೆಂಪೇಗೌಡರ ಮುಂದೆ ನಿಂತು ಮಾತಾಡ್ತೀರಿ. ತುಂಬ ಖುಷಿಯಾದ ವಿಚಾರ, ಒಂದು ಒಳ್ಳೆ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಸಾಕಷ್ಟು ಶೋಗಳು ನೋಡಿದ್ವಿ, ಟ್ಯಾಲೆಂಟ್ ಶೋಗಳನ್ನು, ಜಿಟೋ ಕಿಡ್ಸ್ ಯಾವ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಸೊ ಅವರನ್ನು ಮೊದಲ ಬಾರಿಗೆ ಇಂಡಿಯಾಗೆ, ಅದು ಕರ್ನಾಟಕದ ಮೂಲಕ ಒಂದು ಹೆಜ್ಜೆ ಇಡಿಸ್ತಾ ಇದ್ದೀರಿ. ಸೊ ಈ ಥರದೊಂದು ಯೋಚನೆ ಬಂದಿದ್ದು ಹೇಗೆ ಸರ್? ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ದೊಡ್ಡದಾಗಿ ಆಗಬೇಕು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಇವ್ರದ್ದು ತುಂಬ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿದ್ದೆ ಆ್ಯಂಡ್ ತುಂಬ ವೈರಲ್ ಆಗ್ತಾಯಿತ್ತು. ಇವ್ರ ಜೊತೆ ಯಾರು ಮಾಡಿದ್ರು ಅಂದರೆ ಅಮೆರಿಕನ್ಸ್ ಎಲ್ಲ ಇವ್ರ ಜೊತೆ ಮಾಡಿದ್ದಾರೆ. ಕೆಲವರೆಲ್ಲ ಅವ್ರ ಜಾಗಕ್ಕೆ ಹೋಗಿ ಇವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿದ್ದಾರೆ. ಸೊ ಬೇರೆಯವರೆಲ್ಲ ಮಾಡಿದ್ದಾರೆ ಅಂದರೆ ಖಂಡಿತ ನಾವು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಯೋಚನೆ ಮಾಡಿದೆ. ಸೊ ಅದಾದಮೇಲೆ ಅವರನ್ನು ಮೀಟ್ ಮಾಡಿ ಅವ್ರ ಮೇಲ್ ಹಾಕಿ ಅವರೆಲ್ಲ ಸಿಕ್ಕಿದ ಮೇಲೆ ಐ ಥಾಟ್ ನಮ್ಮದೇ ಒಂದು ಪ್ರಮೋಷನಲ್ ಸಾಂಗ್ ಮಾಡೋಣ, ಎಲ್ಲರೂ ಶಿವಣ್ಣವರು ಎಲ್ಲರೂ ಮಿಕ್ಸ್ ಮಾಡಿ ಇವ್ರ ಜೊತೇಲಿ ಮಾಡಿದ್ರೆ ನಮ್ಮ ಕನ್ನಡ ಹಾಡು ತೊಗೊಂಡೋಗಿ ಒಂದು ಎಲ್ಲ ವರ್ಲ್ಡ್ ವೈಡ್ ಕನ್ನಡ ಹಾಡು ಕೇಳಿಸೋಣ ಅನ್ನೋದೊಂದು ಆಸೆ. ಅದಕ್ಕೊಂದು ದಾರಿ ಬೇಕಲ್ಲ. ಇವ್ರಿಗೆ ಫುಲ್ ವರ್ಲ್ಡ್ ಫ್ಯಾನ್ಸ್ ಇದ್ದಾರೆ. ಸೊ ನಮ್ಮ ಸೂಪರ್ ಸ್ಟಾರ್ಗಳೆಲ್ಲ ಕೊಲ್ಯಾಬ್ರೇಟ್ ಆಗಿ ಇವ್ರ ಜೊತೆ ಕೊಲ್ಯಾಬ್ರೇಟ್ ಆದರೆ ಕನ್ನಡ ಹಾಡು ಖಂಡಿತವಲ್ಲ ವರ್ಲ್ಡ್ ವೈಡ್ ಕೇಳ್ತಾರೆ. ಸೊ ಅದೊಂದು ನನಗೆ ಭಾಳ ಆಸೆ ಇತ್ತು. ಅವರ ಒಂದು ಸಾಂಗ್ಗಳಲ್ಲಿ ಅಥವಾ ರೀಲ್ಸ್ಗಳಲ್ಲಿ ನಿಮಗೆ ಸಿಕ್ಕಾಪಟ್ಟ ಖುಷಿ ಕೊಟ್ಟಂಥ ರೀಲ್ಸ್ ಆಯಿತು, ಅದರಿಂದ ಏನಾದರೂ ಈ ಒಂದು ಸಾಂಗ್ ಮಾಡಬೇಕು ಪ್ರಮೋಷನಲ್ ಸಾಂಗ್ ಅಂತ ಅನಿಸುತ್ತೆ? ಖಂಡಿತವಲ್ಲ. ಇವ್ರು ಭಾಳ ಮೈಕಲ್ ಜಾಕ್ಸನ್ ಅವ್ರ ಹಾಡುಗಳು ಅದನ್ನೆಲ್ಲ ಬೇರೆ ಥರನೇ ಡಿಫ್ರೆಂಟಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ನೋಡಿದ್ಮೇಲೆ ಇದು ಯಾಕಂದರೆ ನಾವು ತುಂಬ ಡಿಫ್ರೆಂಟ್ ಸಿನಿಮಾದಲ್ಲಿ ಯಾರು ಇದನ್ನು ಟ್ರೈ ಮಾಡಿಲ್ಲ. ಅಂದರೆ ಆ ಫಾರ್ಮ್ ಆಫ್ ಡ್ಯಾನ್ಸ್ ಮಾಡಿದ್ರು ಅವ್ರ ಜೊತೆಲೇ ಯಾರೂ ಮಾಡಿರಲ್ಲ. ಸೊ ಇದು ಟ್ರೈ ಮಾಡಿ ಸರ್. ತುಂಬ ಎಕ್ಸೈಟಿಂಗ್ ವಿಚಾರ ಅಂತಂದರೆ ಶಿವಣ್ಣ ಈ ಥರದ್ದೆಲ್ಲ ಪ್ರಯೋಗಗಳನ್ನ ಯಾವಾಗಲೂ ಇಷ್ಟಪಡ್ತಾ ಇರ್ತಾರೆ. ಅಂದರೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಸೊ ಈ ಥರ ಮಕ್ಕಳುಗಳ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅವರೆಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಭಾಳ ಖುಷಿಪಟ್ಟರು. ಈ ಐಡಿಯಾ ನಾನು ಫಸ್ಟೇ ಶಿವಣ್ಣ ಅವ್ರಿಗೆ ಹೇಳಿದ ತಕ್ಷಣವೇ ವೆರಿ ಗುಡ್, ಅವ್ರ ಜೊತೆ ತುಂಬ ಚೆನ್ನಾಗಿದೆ ಐಡಿಯಾ, ಬಟ್ ಅವರೆಲ್ಲ ಸಿಗ್ತಾರ ಅಂದರು, ಟ್ರೈ ಮಾಡೋಣ ಅಣ್ಣ ಅಂತಾರೆ. ಸಿಕ್ಕಿದ ಮೇಲೆ ಹಿ ವಾಸ್ ವೆರಿ ಹ್ಯಾಪಿ. ಆಮೇಲೆ ಕೊರಿಯೋಗ್ರಾಫ್ ಮಾಡಿರೋದು ನೋಡಿ, ಹಾಡು ಕೇಳಿ ವೆರಿ ಹ್ಯಾಪಿ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಶಿವಣ್ಣ ಅವ್ರು ಮಾತ್ರ ಉಪ್ಪಿ ಸರು ಎಲ್ಲರೂ, ಉಪ್ಪಿ ಸರು ಕೂಡ 100% ಗುರುವೆ ಡ್ಯಾನ್ಸು ಈ ಸತಿ ಮಾಡೋಣ, ನೀವು ಮಾಡಿಸಿ, ನಾವು 100% ಚೆನ್ನಾಗಿ ಬರೋವ್ರಿಗೂ ಬಿಡೋದು ಬೇಡ. ಯಾಕಂದರೆ ಒಂದು ಕನ್ನಡದ ಹಾಡು ಅಲ್ಲವರೆಗೂ ಹೋಗುತ್ತೆ ಅಂದರೆ ನಾವೆಲ್ಲರೂ ಸೇರಿ ಅದು ಎಫರ್ಟ್ ಹಾಕೋಣ. ಸರ್, ಈ ಮಕ್ಕಳನ್ನು ಈ ಬೆಂಗಳೂರಿಗೆ ಕರೆಸೋದು ಆ ಪ್ರೋಸೆಸ್ ಎಷ್ಟು ಕಷ್ಟ ಆಯಿತು ಅಂತ ಅಂದ್ಬಿಟ್ಟು? ಯಾಕೆಂದರೆ ದಿನ ಪೂರ್ತಿ ವರ್ಷ ಪೂರ್ತಿ ಪ್ರಪಂಚದಾದ್ಯಂತ ಸುತ್ತಾಡ್ತಾನೆ ಇರ್ತಾರೆ. ಎಷ್ಟು ಕಷ್ಟ ಆಯಿತು ಅಂತ? ಆ್ಯಕ್ಚುಲಿ ಸರ್, ಅದು ನಾವು ಅಂದ್ಕೊಂಡಿಲ್ಲ ಹೆಂಗೆ ಒಪ್ಸೋದು ಏನು ಅನ್ನೋದು. ಸುಮ್ಮನೆ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ ತಕ್ಷಣ ಅವರು ನಮ್ಮ ಹಾಡನ್ನು ಕೇಳಿದ್ರು. ಹಾಡು ಕೇಳಿದವ್ರಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ಪ್ರೊಡಕ್ಷನ್ನು ನಮ್ಮ ಎಲ್ಲರದ್ದು ವಿಷಯಗಳು ತಿಳಿಸಿದ್ರಿ. ಮತ್ತು ಇಂಡಿಯಾದಲ್ಲೇ ಬಿಗ್ ಸೂಪರ್ ಸ್ಟಾರ್ಗಳು ನಮ್ಮ ಇದರಲ್ಲಿರೋದು ಅನ್ನೋದು. ಸೊ ಅವರು ಅದೆಲ್ಲ ವಿಚಾರಿಸಿದ್ಮೇಲೆ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಒಪ್ಕೊಂಡ್ರು ಅವರು. ಒಂದು ಸ್ವಲ್ಪ ಎಕ್ಸುಬರೆಂಟ್ ಪ್ರೈಸು ಪ್ರೊಡ್ಯೂಸರ್ ಅವರ ಸಪೋರ್ಟಿಂದ ಕಳಿಸಿ. ಸರ್, ಸಾಂಗ್ ಕಾಂಪೋಸಿಷನ್ ನಿಮ್ಮದೇ ಇರುತ್ತಾ ಹೇಗೆ? ಖಂಡಿತ ಸರ್. ಓಕೆ, ಎಷ್ಟು ವೆರೈಟಿ ಇರ್ಬೋದು ಈ ಸಾಂಗ್? ಖಂಡಿತವಲ್ಲೂ ನಿಮಗೆ ಈ ಹಾಡು ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇಲ್ಲಿವರೆಗೂ ನೀವು ಕೇಳದೇ ಇರೋ ಒಂದು ಪ್ಯಾಟ್ರನಲ್ಲಿ ಈ ಹಾಡು ಇರುತ್ತೆ. ಸರ್, ಎಲ್ಲ ಎದುರು ನೋಡ್ತಿರುವಂಥದ್ದು ಆಗಸ್ಟ್ 15ಕ್ಕೆ ಸಿನಿಮಾ ಬರುತ್ತೆ ಅಂತ ಅಂದ್ಬಿಟ್ಟು ತುದಿಗಾಲಲ್ಲಿ ಕಾಯ್ತಾ ಇದ್ರು ಅಭಿಮಾನಿಗಳು. ಸೊ ಒಂದಷ್ಟು ಬದಲಾವಣೆ ಆಗಿದೆ, ಯಾವಾಗ ಆಗ್ಬೋದು ಅಂತ? ಸರ್, ಖಂಡಿತವಲ್ಲೂ ಆಗಸ್ಟಲ್ಲಿ ಖಂಡಿತ ಬರ್ತೀವಿ. ಎಲ್ಲರಿಗೂ ಗೊತ್ತಿರೋಂಗೆ 15ನೇ ತಾರೀಕು ಒಂದೆರಡು ದೊಡ್ಡ ಸಿನಿಮಾಗಳು ಬರ್ತಾಯಿದೆ. ನಮ್ಮದು ಕರ್ನಾಟಕದಲ್ಲಿ ಇಲ್ಲದೆ ನಾವು ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಈ ಸಿನಿಮಾನ ಮಾಡ್ತಾಯಿದ್ದೀವಿ. ಆ್ಯಂಡ್ ತುಂಬ ದೊಡ್ಡ ಬಡ್ಜೆಟಲ್ಲಿ ಪ್ರೊಡ್ಯೂಸರ್ ಮಾಡಿರೋದ್ರಿಂದ ಆ ಬಡ್ಜೆಟ್ ರಿಕವರ್ ಮಾಡಬೇಕಂದ್ರೆ ನಾವು ಪ್ಯಾನ್ ಇಂಡಿಯಾದಲ್ಲೇ ಅದನ್ನು ಮಾಡಿ ಎಲ್ಲ ಕಡೆಯಿಂದ ವಿ ಹ್ಯಾವ್ ಟು ರಿಕವರ್ ದ ಅಮೌಂಟ್. ಸೊ ನಮಗೆ ಬೇರೆ ಕಡೆ ಕ್ಲ್ಯಾಶಸ್ ಮಾಡೋಕ್ಕೆ ಇಷ್ಟ ಇಲ್ಲ. ರಜನಿ ಸರ್ ಸಿನಿಮಾ ಬಂದರೆ ನಮಗೆ ತಮಿಳ್ನಾಡಲ್ಲಿ ಥಿಯೇಟ್ರ್ ಸಿಗೋಲ್ಲ. ಆ್ಯಂಡ್ ಆಂಧ್ರದಲ್ಲಿ ನಮ್ಮ ಇವರಿದ್ದಾರೆ ರಿತಿಕ್ ರೋಷನ್ ಅವರು, NTR ಅವ್ರದ್ದು ವಾರ್ ಬರ್ತಿದೆ. ಸೊ ಬ್ಯಾಂಗ್ಳೂರು ಬಾಂಬೆಲಿ ಸಿಗೋಲ್ಲ. ಸೊ ಇದೆಲ್ಲ ಕ್ಲ್ಯಾಶಸ್ ಆಗುತ್ತೆ. ಆದ್ದರಿಂದ ನಾವು ಕರ್ನಾಟಕದಲ್ಲಿ ಮಾತ್ರ ಆಗಿದರೆ ನಾವು ಅದೇ ಡೇಟಿಗೆ ಬಂದುಬಿಡ್ತಾ ಇದ್ವಿ. ಬಟ್ ಎಲ್ಲ ಲ್ಯಾಂಗ್ವೇಜು ಮಾಡೋದ್ರಿಂದ ಎಲ್ಲ ಕಡೆ ರಿಕವರ್ ಮಾಡಬೇಕಲ್ಲ, ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಆಗಸ್ಟಲ್ಲಿ ಖಂಡಿತ ಬರ್ತೀವಿ. ಸರ್, ರಿಲೀಸ್ ಅಂತ ಬಂದಾಗ ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಸಿನಿಮಾ ಬರುವಾಗ ಯಾರು ಕೂಡ ಈ ಥರದೊಂದು ಮುಂದಾಲೋಚನೆ ಇಟ್ಕೊಂಡು ಪ್ರಯತ್ನ ಮಾಡೋಕ್ಕೆ ಹೆದರ್ತಾರೆ. ಯಾಕಂದರೆ ಅಷ್ಟೇ ಹೋಗಲಿ ಬಿಡು, ಒಂದು ಡಬ್ಬಿಂಗ್ ಮಾಡಿದ್ವಿ, ಹೆಂಗೋ ರಿಲೀಸ್ ಆಗುತ್ತೆ, ಆ ಕಡೆಯಿಂದ ಏನೋ ಒಂದಷ್ಟು ಡಬ್ಬಿಂಗ್ ರೈಟ್ಸ್ ಬರುತ್ತೆ ಹಾಗೆ ಅಂತ ನೋಡ್ತಾರೆ. ಬಟ್ ನೀವು ಪರ್ಟಿಕ್ಯುಲರ್ಗೆ ಅಲ್ಲಿನ ಸಿನಿಮಾನೇ ಅನ್ನೋ ರೇಂಜಿಗೆ ಅಲ್ಲಿ ರಿಲೀಸ್ ಮಾಡೋಕ್ಕೆ ಮುಂದಾಲೋಚನೆ ಮಾಡಿದರೆ, ಸೊ ಬೇರೆ ಕಡೆ ಭಾಷೆಗಳಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಯಾಕಂದರೆ
ಯಾಕಂದರೆ ಕೂಲಿನೂ ದೊಡ್ಡ ಮಟ್ಟದ ಸಿನಿಮಾ ಆಗಿರೋದ್ರಿಂದ ಅಲ್ಲೂ ಕೂಡ ದೊಡ್ಡ ಥಿಯೇಟರ್ ಸೆಟಪ್ ಆಗ್ತಾ ಇರುತ್ತೆ. ಈಗ ನಮ್ಮ ಸಿನಿಮಾಗೂ ಸಿಗಬೇಕದು. ಇಲ್ಲ ಸರ್, ಏನಂದರೆ ನಾವು ಡಿಸ್ಟ್ರಿಬ್ಯೂಟರ್ಸ್ಗೆ ಯಾರ್ಯಾರಿಗೆ ತೋರಿಸಿದ್ವಿ ಅವರೆಲ್ಲರೂ ಕೊಟ್ಟಿದ್ದು ಐಡಿಯಾ ಸರ್. ಅವರೆಲ್ಲರೂ ಸಿನಿಮಾ ನೋಡಿದ್ರು, ಸಿನಿಮಾ ನೋಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ಸೇ ಹೇಳಿದ್ರು ಈ ಸಿನಿಮಾ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸರ್, ಸುಮ್ಮನೆ ಕ್ಲ್ಯಾಶ್ ಮಾಡ್ಕೊಳ್ಳೋದು ಬೇಡ, ಚೆನ್ನಾಗಾಗುತ್ತೆ, ತೆಲುಗುನಲ್ಲಿ ಭಾಳ ಚೆನ್ನಾಗಾಗುತ್ತೆ, ಹಿಂದಿ ನಾರ್ತ್ ಇಂಡಿಯಾ ತುಂಬ ಚೆನ್ನಾಗಾಗುತ್ತೆ, ಇದು ಕ್ಲ್ಯಾಶ್ ಮಾಡೋದು ಬೇಡ, ಅವಕಾಶ ಇದೆ, ನಾವು ಯಾಕೆ ಸುಮ್ಮನೆ ಅರ್ಜೆಂಟ್ ಪಡೋದು ಅಂತ ಅವರೇ ಕೊಟ್ಟಿದ್ದ ಐಡಿಯಾಯಿಂದ ವಿ ಆರ್ ಡೂಯಿಂಗ್ ಇಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಕೆಂಪೇಗೌಡರು ಮುಂದೆ ನಿಂತು ಮಾತಾಡ್ತೀವಿ, ಅದೇ ಥರ ತಲೆ ಎತ್ತಿ ನಿಂತ್ಕೊಳ್ಳೋ ಥರ ಸಿನಿಮಾ 45 ಆಗಲಿ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಅರ್ಜುನ್ ಜನ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಮಲ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.